ಆಶಾ ಭೋಂಸ್ಲೆ ಅವರು, ನಾನು ಯಾವತ್ತೂ ಅವ್ರನ್ನ ನೇರವಾಗಿ ಮೀಟ್ ಮಾಡಿಲ್ಲ. ಅವ್ರ ಹಾಡುಗಳು ತುಂಬ ಕೇಳಿದ್ವಿ, ದೊಡ್ಡ ಫ್ಯಾನ್ ಅವ್ರಿಗೆ. ಅವರು ಅಂತ ತಕ್ಷಣ ಒಂದು ಕಡೆ ಲತಾ ಮಂಗೇಶ್ಕರ್ ಇದ್ದರೆ, ಒಂದು ಕಡೆ ಆಶಾ ಭೋಂಸ್ಲೆ ಜೊತೆಗೆ ಹಂಗೆ ಫೇಮಸ್ ಆದರು. ಆಶಾ ಭೋಂಸ್ಲೆ ತುಂಬ ವೆರೈಟೀಸಾಗಿ ಆಡ್ತಿದ್ರು. ಒಂದೇ ಸಾಫ್ಟ್ ಸಾಂಗ್ ಅಲ್ಲದೆ ಕ್ಲಬ್ ಸಾಂಗ್ಗಳು ಎಲ್ಲ ಥರ ಸಾಂಗ್ ಹಾಡ್ತಾಯಿದ್ರು. ನಮ್ಮ ತಂದೆಗೆ ಭಾಳ ಇಷ್ಟ ಆಶಾ ಭೋಂಸ್ಲೆ. ಆಮೇಲೆ ಅವರು ಭೇಟಿಯಾಗಿದ್ದಾರೆ, ಅವ್ರನ್ನೆಲ್ಲ ನಾವು ನೋಡಿಲ್ಲ. ಇಂಡಸ್ಟ್ರಿಗೆ ತುಂಬ ದೊಡ್ಡ ಲಾಸು. ಸರಸ್ವತಿ ಅವರು ವಿದ್ಯೆಯಲ್ಲಿ, ಹಾಡಲ್ಲಿ ಸರಸ್ವತಿ ಅವರು. ಇಂಡಿಯನ್ ಇಂಡಸ್ಟ್ರಿ ಅವ್ರು ಬಿಟ್ಟು ನಾವು ಮಾತಾಡೋಕ್ಕೆ ಆಗಲ್ಲ. ಹಾಡಲ್ಲಿ ಅವ್ರ ಸಿನಿಮಾಗಳು, ಅವ್ರು ಆಡಿದ ಹಾಡುಗಳು, ಅವ್ರು ಮಾಡಿದ ಶೋಗಳು, ಫಾರಿನಲ್ಲಿ ಸಿಕ್ಕಾಪಟ್ಟೆ ಶೋ ಮಾಡಿದ್ದಾರೆ. ತುಂಬ ದೊಡ್ಡ ಸಿಂಗರು. ಅವ್ರನ್ನ ಕಳ್ಕೊಂಡು ನಿಜವಾಗ್ಲೂ ದೊಡ್ಡ ಲಾಸೇ. ಬಟ್ ತುಂಬ ಜನಕ್ಕೆ ಇನ್ಸ್ಪೈರ್ ಮಾಡಿದ್ದಾರೆ. ಅವ್ರ ದಾರಿಯಲ್ಲಿ ತುಂಬ ಜನ ಬರ್ತಾರೆ, ತುಂಬ ಜನಕ್ಕೆ ಇನ್ಸ್ಪೈರ್ ಮಾಡಿದ್ದಾರೆ, ತುಂಬ ಜನಕ್ಕೆ ಕೋಚ್ ಮಾಡಿದ್ದಾರೆ. ಅವ್ರ ದಾರಿಯಲ್ಲಿ ಯಾರಾದರೂ ಬರ್ತಾರೆ, ತುಂಬ ಜನಗಳಿಗೆ ಹೇಳ್ಕೊಬಿಟ್ಟು ಹೋಗಿದ್ದಾರೆ. 12,000 ಹಾಡುಗಳು, ಗಿನ್ನಿಸ್ ದಾಖಲೆ, ಒಬ್ಬ ಗಾಯಕಿ ಹೆಸರಲ್ಲಿರುವಂಥ ಒಂದು ದೊಡ್ಡ ದಾಖಲೆ ಅಂದರೆ ತಪ್ಪಲ್ಲ. ತುಂಬ ಗ್ರೇಟ್ ಅವರು. ಅವ್ರದ್ದು ಎಷ್ಟು ಮಾತಾಡಿದ್ರು ಅವ್ರ ಬಗ್ಗೆ ನಮ್ಮದು ಕಮ್ಮಿ ಅಂತಲೇ ಅನಿಸುತ್ತೆ. ನಮ್ಮ ತಂದೆನೇ ತುಂಬ ದೊಡ್ಡ ಫ್ಯಾನ್ ಆಗಿದ್ದರು. ಅವ್ರನ್ನೆಲ್ಲ ಮೀಟ್ ಮಾಡಿದ್ದಾರೆ ನಮ್ಮ ತಂದೆಯವ್ರು. ಬಾಂಬೆಗೆ ಹೋದಾಗೆಲ್ಲ ಮೀಟ್ ಮಾಡಿದ್ದಾರೆ. ನಮ್ಮ ತಂದೆ ತುಂಬ ದೊಡ್ಡ ಫ್ಯಾನು. ಒಂದು ಕಡೆ ಲತಾ ಮಂಗೇಶ್ಕರ್ ತೂಗ್ತಾಯಿದ್ರು, ಇನ್ನೊಂದು ಕಡೆ ಆಶಾ ಭೋಂಸ್ಲೆ ತೂಗ್ತಾಯಿದ್ರು. ಎಷ್ಟು ದೊಡ್ಡ ಸಿಂಗರ್ ಅವರು. ಇವತ್ತು ಅವ್ರು ಇಲ್ಲ ಅಂದರೆ ಅದು ನಂಬಕ್ಕೆ ಆಗಲ್ಲ. ಬಟ್ ಅವ್ರ ಹಾಡುಗಳು ಜೀವಂತವಾಗಿರುತ್ತೆ. ಇನ್ನೂ 100 ವರ್ಷ ಹೋದರೂ ಜೀವಂತವಾಗಿರುತ್ತೆ. ಅದು ಗುಣಗಾನ ಮಾಡ್ತಾ ಇರ್ತೀವಿ, ನಮ್ಮ ಕಿವಿ ತುಂಬ ಕೇಳ್ತಾ ಇರ್ತೀವಿ. ಇವತ್ತು FM ರೇಡಿಯೋಗಳಲ್ಲಿ ಬರ್ತಾ ಇರ್ತದೆ. ಅವರು ದೊಡ್ಡ ಸಿಂಗರ್ ಅವರು, ನೋ ಡೌಟ್. ಕರ್ನಾಟಕ ಶಾಸ್ತ್ರೀಯ ಯಾವುದೇ ಆದ್ರೂ ಅವರು ಎತ್ತದ ಕೈ ಹಾಡೋದು. ಅವ್ರದ್ದು ಗುಲಾಮ್ ಅಲಿ ಜೊತೆ ಒಂದು ಹಾಡು ಹಾಡಿದ್ದಾರೆ, ಅದ್ಭುತವಾಗಿ ಹಾಡಿದ್ದಾರೆ. ನಮ್ಮ ತಂದೆಗೆ ಭಾಳ ಫೇವ್ರೇಟ್ ಅದು. ಗುಲಾಮ್ ಅಲಿ ಜೊತೆ ಹಾಡಿದ್ದಾರೆ ಅವರು. ನಮ್ಮ ತಂದೆಗೆ ಫೇವ್ರೇಟ್ ಅದು. ತುಂಬ ದೊಡ್ಡ ಸಿಂಗರ್ ಕಳ್ಕೊಂಡ್ವಿ. ನೀವು ಗಾಯಕರು, ನೀವು ಸಾಕಷ್ಟು ಸೂಪರ್ ಹಿಟ್ ಹಾಡುಗಳನ್ನ ಹಾಡಿದ್ರೆ ಪಜಿಗೆ. ಒಬ್ಬರು ಗಾಯಕ ಆಗಲಿ ಗಾಯಕಿಯಾಗಲಿ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ವೆರೈಟಿ ಹಾಡುವಂಥದ್ದು. ಅದು ಮ್ಯೂಸಿಕ್ ಡೈರೆಕ್ಟರ್ ಕೈ ಇದೆ ಪೂಜೆ, ಅವರೇ ಆಡ್ಸೋದು ನಮ್ಮನ್ನ. ಸಿನಿಮಾಗಳು ಹತ್ರ ಕೊಡ್ತಾ ಹೋಗುತ್ತೆ, ಒಳ್ಳೊಳ್ಳೆ ಹಾಡುಗಳು ಕೊಡ್ತಾ ಹೋಗುತ್ತೆ. ಕೊಟ್ಟಾಗ ನಾವು ಎಲ್ಲರೂ ಸೇರ್ಕೊಂಡು, ಮ್ಯೂಸಿಕ್ಕು ಲಿರಿಕ್ಸು ಎಲ್ಲ ಸೇರ್ಕೊಂಡು ಒಂದು ಸಾಂಗ್ ಹಿಟ್ ಆಗುತ್ತೆ. ಅಪ್ಪಾಜಿಯವರ ಏಪ್ರಿಲ್ 12ನೇ ತಾರೀಕಿಗೆ ಕಳ್ಕೊಂಡಿದ್ವಿ. ಸೊ ಅದೇ ಡೇಟಲ್ಲಿ ಇವರು ಕೂಡ ನಿಧನರಾಗಿದ್ದಾರೆ. ನೋಡಿ ಎಂಥ ಕೋಇನ್ಸಿಡೆನ್ಸ್ ನೋಡಿ. ಇವತ್ತೇ ಹೋಗ್ಬೇಕು ಅವರು. ಎಂಥ ಒಂದು ಕೋಇನ್ಸಿಡೆನ್ಸ್ ಅದು. ಎರಡು ಮಹಾನ್ ವ್ಯಕ್ತಿಗಳು ಕಳ್ಕೊಂಡ್ವಿ ನಾವು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.